ನಾಲ್ಕನೆಯ ಪಾದ ಕೈವಲ್ಯ ಪಾದ. ಯೋಗ ಸಾಧಕನು ಮಹರ್ಷಿ ಪತಂಜಲಿಯವರು ಹೇಳಿರುವಂತಹ ಅಷ್ಟಾಂಗ ಯೋಗವನ್ನು ಅಳವಡಿಸಿಕೊಂಡು ಸಮಾಧಿ ಪಾದದಲ್ಲಿ ಪ್ರಥಮ ಮೌಲ್ಯವಾದಂತಹ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುತ್ತಾನೆ. ನಂತರ ಸಾಧನ ಪಾದದಲ್ಲಿ ಸ್ವಾಧ್ಯಾಯಗಳ ಅನುಷ್ಠಾನದಿಂದ ಚತುರ್ದಶ ಇಂದ್ರಿಯಗಳು ಹಾಗೂ ದಶ ಪ್ರಾಣಗಳು ಕೂಡ ಸಕ್ರಿಯವಾಗುವಂತೆ ನೇರ್ಪುಗೊಳಿಸಿಕೊಂಡು ವಿಭೂತಿ ಪಾದವನ್ನು ಪ್ರವೇಶ ಮಾಡುತ್ತಾನೆ. ಈ ವಿಭೂತಿ ಪಾದದಲ್ಲಿ ಅತ್ಯಂತ ಶ್ರೇಷ್ಠವಾದ ಹಾಗೂ ಅಮೂಲ್ಯವಾದಂತಹ ಸಂಯಮ ವಿದ್ಯೆಯನ್ನು ಆಳವಾಗಿ ಅಭ್ಯಸಿಸಿ ತನ್ನದಾಗಿಸಿಕೊಳ್ಳುತ್ತಾನೆ. ಇದರಿಂದ ಅವನು ಆತ್ಮಪ್ರಜ್ಞೆಯಿಂದ ವಿಶ್ವಪ್ರಜ್ಞೆಯನ್ನು ಕಂಡುಕೊಳ್ಳುತ್ತಾನೆ. ಯಾವಾಗ ಆತ್ಮಪ್ರಭೆಯು ಅವನಲ್ಲಿ ಅರಳುತ್ತದೋ ಆಗ ವಿಶ್ವಪ್ರಭೆಯು ಕೂಡ ಒಂದೇ ಎಂಬ ಭಾವವನ್ನು ಅವನು ಅನುಭವಿಸುತ್ತಾನೆ. ಅಂದರೆ ಆತ್ಮಪ್ರಭೆ ಹಾಗೂ ವಿಶ್ವಪ್ರಭೆಯು ಒಂದೇ ಎನ್ನುವ ಭಾವವನ್ನು ಅವನು ಅಲ್ಲಿ ಅನುಭವಿಸುತ್ತಾನೆ. ನಂತರ ಸಂಯಮ ವಿದ್ಯೆಯಿಂದ ತುರಿಯಾವಸ್ಥೆ ಹಾಗೂ ಜಾಗೃತಾವಸ್ಥೆಯಲ್ಲಿಯೂ ಕೂಡ ಅವನು ಎಲ್ಲವನ್ನು ಆತ್ಮಮಯವಾಗಿ ಕಂಡುಕೊಳ್ಳುತ್ತಾನೆ. ಇದರಿಂದ ಈ ಆತ್ಮಪ್ರಜ್ಞೆಯಿಂದ ವಿಶ್ವಪ್ರಜ್ಞೆಯಾಗಿ ಆದಿಭೌತಿಕ ಸ್ತರದಲ್ಲಿ ನಿಂತು ಬಿಡುತ್ತಾನೆ. ಆಗ ಅವನಿಗೆ ಆದಿದೈವಿಕ ಸ್ತರವೊಂದು ಉಳಿದು ಬಿಡುತ್ತದೆ. ಸಮಾಧಿ ಪಾದದಲ್ಲಿ ಯೋಗ ಸಾಧಕನಿಗೆ ಆತ್ಮ ಸಾಕ್ಷಾತ್ಕಾರವಾದರೂ ಕೂಡ ಆತ್ಮ ಅನಾತ್ಮವೆಂಬ ಭೇದವು ಉಳಿದು ಬಿಟ್ಟಿರುತ್ತದೆ. ಸಾಧನ ಪಾದದಲ್ಲಿ ಕರ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡರೂ ಕೂಡ ಅಷ್ಟಾಂಗ ಯೋಗದ ಭೇದಗಳು ಉಳಿದುಕೊಂಡು ಬಿಟ್ಟಿರುತ್ತದೆ. ಅಂದರೆ ಆಸನ, ಪ್ರಾಣಾಯಾಮ ಇವುಗಳಲ್ಲಿ ಹಠಯೋಗಿಗಳು ನಿಂತು ಬಿಟ್ಟಿರುತ್ತಾರೆ. ಇನ್ನು ವಿಭೂತಿ ಪಾದದಲ್ಲಿ ವಿಶ್ವ ಸಾಕ್ಷಾತ್ಕಾರವಾದರೂ ಕೂಡ ವ್ಯಷ್ಟಿ ಸಮಷ್ಟಿಗಳ ಅಂತರ ಉಳಿದು ಬಿಟ್ಟಿರುತ್ತದೆ. ಈ ಎಲ್ಲ ನ್ಯೂನ್ಯತೆಗಳನ್ನು ಸರಿಪಡಿಸಿಕೊಳ್ಳಬೇಕಾದರೆ ಯೋಗ ಸಾಧಕನು ಅಖಂಡವೂ ಅಭೇದವಾದ ಕೈವಲ್ಯ ಸ್ಥಿತಿಯನ್ನು ತಲುಪಬೇಕಾಗುತ್ತದೆ. ಇದಕ್ಕಾಗಿ ಅವನು ಪ್ರಜ್ಞಾಪೂರ್ವಕವಾಗಿ ಬೌದ್ಧಿಕ ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಈ ಕಾರ್ಯಕ್ಕಾಗಿ ಮಹರ್ಷಿ ಪತಂಜಲಿಯವರು ಈ ಮುಂದಿನ 34 ಸೂತ್ರಗಳನ್ನು ಅನುಗ್ರಹ ಮಾಡಿರುತ್ತಾರೆ.